ನಮಸ್ಕಾರ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ತಮಗೇನಾದ್ರು ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸಂಬಂಧಿಕರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಶೋ ಮಾಡೋಣ ಬನ್ನಿ ತಡ ಆಯ್ತಕ್ಕೆ. ನೋಡಿ, ಮಾಧುರಿ ಅಂತ ಹೇಳಿಬಿಟ್ಟು ಇವರಿಗೆ 35 ವರ್ಷ ವಯಸ್ಸಾಗಿರುತ್ತೆ. ಲಾಯರ್ ಆಗಿರ್ತಾರೆ. ಓಕೆ, ಇವರ ಒಂದು ಪ್ರೊಫೆಷನಲ್ ಲಾಯರ್. ವರ ಹೇಗಿರಬೇಕಪ್ಪ ಅಂದರೆ ಇವರಿಗೆ ಲಾಯರ್ ಆದರೆ ತುಂಬ ಚೆನ್ನಾಗಿರುತ್ತೆ. ಕಾರಣ ಒಂದೇ ಪ್ರೊಫೆಷನ್, ಅದಕ್ಕೇ ಮಾತುಕತೆ ಮಾತಾಡೋದಕ್ಕೂ ಅಥವಾ ಟೈಮಿಂಗ್ಸ್ ಆಗಿರಲಿ ಅವಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದರೆ ಮನೆ ತೋಟ ಗೀಟ ಏನಿಲ್ಲ ಇವ್ರದ್ದು, ಆಯಿತಾ. ಇರೋದನ್ನು ನೇರವಾಗಿ ಹೇಳ್ತೀನಿ ಅಷ್ಟೇ ಅಂತೇಳಿ ಹೇಳಿರ್ತಕ್ಕಂಥದ್ದು. ಅಂದರೆ ಸ್ವಂತ ಮನೆ ಸ್ವಂತ ತೋಟ ಅದೆಲ್ಲ ಏನಿಲ್ಲ, ಇರೋದು ಬಾಡಿಗೆ ಮನೆ ಇಲ್ಲ, ಆಯಿತಾ. ಜೀವನ ಶೈಲಿ ಇವ್ರದ್ದು ಯಾವ ರೀತಿ ಇರುತ್ತೆ ಅಂತಲೂ ಸಹ ಇಲ್ಲಿ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತಕ್ಕಂಥದ್ದು. ಸಂಬಳ ತುಂಬ ಕಡಿಮೆ ಬರುವುದರಿಂದ ಅಷ್ಟೇನೂ ಆಡಂಬರದ ಒಂದು ಜೀವನ ನಡೆಸೋದಕ್ಕೆ ಆಗ್ತಾಯಿಲ್ಲ, ಮತ್ತು ಇಷ್ಟನೂ ಇಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಆದರೆ ಇಷ್ಟು ವರ್ಷ ಆದ್ರೂ ಕೂಡ ತೂತಿಗೆ ಸುಖ ಇಲ್ಲ, ಅದೊಂದು ಕೊರಗಿದೆ ಅಷ್ಟೇ. ಅಷ್ಟು ಬಿಟ್ಬಿಟ್ರೆ ಬೇರೆ ಏನೂ ಯಾವುದೇ ರೀತಿಯಾದ ಒಂದು ಕೊರಗಿಲ್ಲ. ಆರಾಮಾಗಿ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ಅದೊಂದು ಸಿಕ್ಕಿದರೆ ಜೀವನ ಎಂಬ ಒಂದು ಅಲೆಯಲ್ಲಿ ಈಜಾಡಬಹುದು. ಅದು ಬಿಟ್ಟರೆ ಬೇರೆ ಏನಿಲ್ಲ ಕಣ್ರಿ. ಅದೊಂದು ಎಲ್ರಿಗೂ ಬೇಕೇ ಬೇಕು. ಹಾಗಾಗಿ ಇವರು ಬಯಸೋದು ತಪ್ಪೇನಿಲ್ಲ ಅಂತ ನಾನು ಭಾವಿಸ್ತೀನಿ. ಓಕೆನಾ. ಇದಿಷ್ಟು ಇವರ ಒಂದು ಜೀವನ ಶೈಲಿಯ ಬಗ್ಗೆ ಮಾತುಕತೆ ಮತ್ತು ಮಾಹಿತಿ ಇರುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಏನಪ್ಪ ಹೇಳಿದ್ದಾರೆ ಅಂದರೆ ಲಾಯರ್ ಬರನೇ ಏಕೆ ಬೇಕು ಅಂತಕ್ಕಂಥದ್ದು ಕೆಲವರಲ್ಲಿ ಪ್ರಶ್ನೆ ಮಾಡೋದು ಸಹಜ. ಅದ್ರ ಬಗ್ಗೆ ಇಲ್ಲಿ ಕಂಪ್ಲೀಟಾಗಿ ನಾನು ಹೇಳ್ತಾ ಹೋಗ್ತೀನಿ. ಏನಕ್ಕಪ್ಪ ಅಂತಂದರೆ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬದುಕ್ಬೋದು ಅಂತ ಹೇಳ್ಬಿಟ್ಟು, ಕೆಲಸದಲ್ಲಿ ಇದ್ದರೆ ಒಟ್ಟಿಗೆ ದುಡಿದು ದೊಡ್ಡದಾಗಿ ಒಂದು ಮನೆಯನ್ನು ಕಟ್ಬಿಟ್ಟು ಜೀವನ ಮಾಡ್ಬೋದು ಅಂತ ಅಷ್ಟೇ, ಏನಿಲ್ಲ. ಮತ್ತು ಒಟ್ಟಿಗೆ ಇದ್ದು ದೆಂಗಾಡಿಕೊಂಡು ಜೀವನ ನಡೆಸಿದ್ರೆ ಅದ್ಭುತ ಲೈಫ್ ಮಾಡ್ಬೋದು. ಮತ್ತು ನ್ಯಾಯದ ಪರವಾಗಿ ವಾದ ಮಾಡಬೇಕು ಅಂದರೆ ತುಂಬ ಇಷ್ಟ ಕಣ್ರಿ. ಏನೋ ಒಂದು ಖುಷಿ ಇದೆ ಅದರಲ್ಲಿ. ಎಷ್ಟೇ ಒಂದು ಕಮ್ಮಿ ಸಂಬಳ ಬಂದ್ರೂ ಸಹ ನ್ಯಾಯದ ಪರವಾಗಿ ಹೋರಾಡಬೇಕು ಅಂತಂದರೆ ಭಾಳ ಸಂತೋಷ ಆಗುತ್ತೆ ಅಂತಲೂ ಸಹ ಇಲ್ಲಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ವರನೇ ಲಾಯರೇ ಯಾಕೆ ಆಗಿರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿನ ನಾನು ಹೇಳ್ತಕ್ಕಂಥದ್ದು. ಇನ್ನು ಸ್ನೇಹಿತರೆ, ಇವ್ರದ್ದು ಶುಂಠಿ ಬೆಳೆ ಇದೆ ನೋಡ್ಬೋದು. ಯಾವ ರೀತಿ ಒಂದು ಶುಂಠಿ ಬೆಳೆಯನ್ನು ಹಾಕಿದ್ದಾರೆ ಅದ್ರ ಬಗ್ಗೆ ನೋಡ್ಕೊಳ್ಳೋದಕ್ಕೆ ಒಬ್ಬ ಕೆಲಸಗಾರ ಬೇಕು ಅಂತಲೂ ಇಲ್ಲಿ ಹೇಳ್ತಕ್ಕಂಥದ್ದು. ಯಾವ ರೀತಿ ಅಂತಂದರೆ ನೋಡಿ, ಇಲ್ಲಿ ಮಂಡೇ, ಟ್ಯೂಸ್ಡೇ ಮತ್ತು ವೆಡ್ನೆಸ್ಡೇ, ಥರ್ಸ್ಡೇ ಏನೇನು ಕೆಲಸನೂ ಅಂತಲೂ ಇಲ್ಲಿ ಹೇಳಿದ್ದಾರೆ. ಅಂದರೆ ಇಲ್ಲಿ ಶುಂಠಿನ ಯಾವ ರೀತಿ ಹಾಕಬೇಕು, ಯಾವ ರೀತಿ ಬೆಳಿಬೇಕು ಮತ್ತು ಯಾವ ರೀತಿ ಅದನ್ನು ಕಾಪಾಡ್ಕೋಬೇಕು ಅಂತಲೂ ಸಹ ಇಲ್ಲಿ ಹೇಳಿರ್ತಕ್ಕಂಥದ್ದು. ಓಕೆನಾ. ವಾಟರ್ ಇರಿಗೇಷನ್ ಯಾವ ರೀತಿ ಮಾಡಬೇಕು, ಮತ್ತು ಮಲ್ಚಿಂಗ್, ಕವರಿಂಗ್ ಸಾಯಿಲ್ಸ್ ವಿತ್ ಡ್ರೈ ಲೀವ್ಸು ಇದೆಲ್ಲ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಬಗ್ಗೆಯಲ್ಲಿ ಕಂಪ್ಲೀಟ್ ಆದ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಇನ್ನು ಫ್ರೈಡೇ ಮತ್ತು ಸ್ಯಾಟರ್ಡೇನೂ ಕೂಡ ಕೆಲಸ ಇರುತ್ತೆ. ಓಕೆನಾ. ಸಂಡೇ ಒಂದು ಫ್ರೀ ಇರುತ್ತೆ. ಅದು ಬಿಟ್ಟರೆ ಇನ್ನು ಫ್ರೈಡೇ, ಮಂಡೇ ಟು ಸ್ಯಾಟರ್ಡೇವರೆಗೂ ಕೆಲಸ ಇದ್ದೇ ಇರುತ್ತೆ. ಓಕೆನಾ. ಇದಿಷ್ಟೇ ಇವತ್ತಿನ ಈ ಒಂದು ವಿಡಿಯೋ. ತಮಗೇನಾದರೂ ಇಷ್ಟ ಆದರೆ ಗೊತ್ತಲ್ಲ, ಹೇಳೋದಂಗೆ ಮಾಡ್ದಲ್ಲ ಇದ್ರೂ ನಡೀತದೆ, ಅದರಲ್ಲೇನಿಲ್ಲ. ಓಕೆ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸೇಕೆ ಬಾಯ್.